ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ತುಂಬ ಕುತೂಹಲಕರವಾದ್ದು, ಎಲ್ಲರಿಗೂ ಅನುಕೂಲಕರವಾದದ್ದು. ಅದರ ಹೆಸರು 80-20 ರೂಲ್ ಆರ್ ಪ್ಯಾರೆಟೋಸ್ ಪ್ರಿನ್ಸಿಪಲ್ ಇನ್ ಆಕ್ಷನ್ ಇನ್ ಸ್ಟಾಕ್ ಮಾರ್ಕೆಟ್. ಮ್ಯಾನೇಜ್ಮೆಂಟ್ನಲ್ಲಿ ಮತ್ತು ನಮ್ಮ ನಿಜ ಜೀವನದಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಅದರ ಹೆಸರು ಪ್ಯಾರೆಟೋಸ್ ಪ್ರಿನ್ಸಿಪಲ್ ಆರ್ 80-20 ರೂಲ್. ಅದೇನು ಹೇಳುತ್ತೆ ಅಂತಂದರೆ, ನಾವು ಯಾವುದಾದ್ರೂ ಕೆಲಸವನ್ನು ಮಾಡಬೇಕಾದರೆ 20%ನಲ್ಲಿ 80% ಕೆಲಸ ಮುಗಿಸ್ತೀವಿ, 80% ಸಮಯದಲ್ಲಿ 20% ಕೆಲಸವನ್ನು ಮುಗಿಸ್ತೇವೆ. ಇದು ನಮ್ಮ ಜೀವನದ ಎಲ್ಲ ವಿಭಾಗಗಳಲ್ಲೂ ಕೂಡ ಕೆಲಸ ಮಾಡ್ತದೆ. ಮುಂದಿನ ಉದಾಹರಣೆಯನ್ನು ಕೊಡಬೇಕಾದ್ರೆ, 80% ಪೇಷಂಟ್ಸು 20% ಫೀಸನ್ನು ಕಟ್ತಾರೆ ಡಾಕ್ಟ್ರಿಗೆ, 20% ಪೇಷಂಟ್ಸು 80% ಫೀಸನ್ನು ಕೊಡ್ತಾರೆ. ನೀವು ವಿದ್ಯಾರ್ಥಿ ಆಗಿದ್ದಲ್ಲಿ 80% ಟೈಮ್ನಲ್ಲಿ ನೀವು ಕವರ್ ಮಾಡೋದು 20% ಸಿಲೆಬಸ್ಸು ಮಾತ್ರ. ಯಾವಾಗ ಅಂತಂದರೆ ಡಿಸೆಂಬರ್ವರೆಗೂ. ಜನವರಿ, ಫೆಬ್ರವರಿ, ಮಾರ್ಚು 20% ಸಮಯದಲ್ಲಿ 80% ಸಿಲೆಬಸನ್ನು ಓದ್ತೀರಿ. ನೀವು ಬಿಸ್ನೆಸ್ ಮೆನ್ ಆಗಿದ್ದರೆ 80 ಜನ ನಿಮ್ಮ ಕ್ಲಯಂಟ್ಸು 20% ಬಿಸ್ನೆಸ್ ಕೊಡ್ತಾರೆ, 20% ಕ್ಲಯಂಟ್ಸು 80% ಬಿಸ್ನೆಸ್ ಕೊಡ್ತಾರೆ. ಪ್ಯಾರೆಟೋಸ್ ಪ್ರಿನ್ಸಿಪಲ್ಲು ಟ್ರಾಫಿಕ್ಕಿಗೆ ಹೇಗೆ ಅನ್ವಯವಾಗುತ್ತದೆ? 80% ಟ್ರಾಫಿಕ್ಕು, 20% ರೋಡ್ಗಳಿರ್ತವೆ, 20% ಟ್ರಾಫಿಕ್ಕು, 80% ರೋಡುಗಳಲ್ಲಿ ಇರ್ತವೆ. ಯೂಟ್ಯೂಬ್ ಚಾನಲ್ಲಿಗೆ ಅದನ್ನು ಅನ್ವಯ ಮಾಡಿದಾಗ 80% ಸಬ್ಸ್ಕ್ರೈಬರ್ಸು ಕೇವಲ 20% ಟೈಮನ್ನು ಯೂಟ್ಯೂಬಲ್ಲಿ ನೋಡ್ತಾರೆ, 20% ಸಬ್ಸ್ಕ್ರೈಬರ್ಸು 80% ವಿಡಿಯೋಗಳನ್ನು ನೋಡ್ತಾರೆ. ನಿಮ್ಮ ವಾರ್ಡ್ರೋಬ್ನಲ್ಲಿರುವ ಬಟ್ಟೆಗೆ 80% ಟೈಮು ನೀವು 20% ಡ್ರೆಸ್ಗಳನ್ನು ಹಾಕ್ತೀರಿ, 20% ಟೈಮು ನೀವು 80% ಡ್ರೆಸ್ಗಳನ್ನು ಹಾಕ್ತೀರಿ. ಕ್ರಿಕೆಟ್ನಲ್ಲಿ ಹೇಗೆ ಲಾಗು ಆಗುತ್ತೆ? 80% ಶಾಟ್ಸು ಪ್ರೊಡ್ಯೂಸ್ 20% ರನ್ಸ್ ಸ್ಟ್ರೇಟ್ ಟು ದ ಫೀಲ್ಡರ್. 20% ಶಾಟ್ಗಳು ಬೌಂಡ್ರಿ ಮತ್ತು ಸಿಕ್ಸರಲ್ಲಿ ಬಂದು 80% ರನ್ನನ್ನು ಕೊಡ್ತವೆ. ಕಡಿಮೆ ಶ್ರಮ ಜಾಸ್ತಿ ಪ್ರತಿಫಲ ಪಡೆಯುವುದು ಹೇಗೆ ಅಂತ ಒಂದು ವಿಡಿಯೋನ ಹಳೆ ಕಾಲದಲ್ಲಿ ಒಂದು 8-9 ತಿಂಗಳ ಕೆಳಗೆ ಮಾಡಿದ್ವಿ. ಅದರ ಲಿಂಕನ್ನು ಕೆಳಗಡೆ ಪೇಸ್ಟ್ ಮಾಡಿದ್ದೇವೆ. ಅದನ್ನು ಕೂಡ ಡೀಟೇಲ್ ಆಗಿ ನೋಡಿ ತುಂಬ ಹೊಸ ಐಡಿಯಾಗಳು ನಿಮಗೆ ಬರ್ತವೆ. ಈಗ ಈ 80-20 ರೂಲನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅನ್ವಯ ಮಾಡಿಕೊಳ್ಳುವುದು ಹೇಗೆ? ಮೊದಲನೇದು, 80% IPOಗಳಲ್ಲಿ 20% ಪ್ರಾಫಿಟ್ ಬರುತ್ತೆ, 20% IPOಗಳಲ್ಲಿ 80% ಪ್ರಾಫಿಟ್ ಬರುತ್ತೆ. ಮೊನ್ನೆಯಿಂದ ಬಂದ ಒಂದು 25-30 IPOಗಳನ್ನು ನೋಡಿದ್ರೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಬಿಡುತ್ತೆ. ಆದ್ದರಿಂದ ಬಹಳ ಇಂಪಾರ್ಟೆಂಟು ಮತ್ತು ಪ್ರಾಮುಖ್ಯ ಏನು ಅಂತಂದರೆ, ಅದು ಯಾವುದು 20% IPOಗಳಲ್ಲಿ ಜಾಸ್ತಿ ಪ್ರಾಫಿಟ್ ಬರಬಹುದು ಅಂತ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಿಳ್ಕೊಂಡು ಹಾಕಿದ್ರೆ ಜಾಸ್ತಿ ಪ್ರಾಫಿಟ್ ನಿಮಗೆ ಲಭ್ಯವಾಗುತ್ತದೆ. ಎರಡನೆಯದ್ದು, 80% ಸ್ಟಾಕ್ಸು ನಿಫ್ಟಿ 50ಲಿರುವಂಥದ್ರಲ್ಲಿ 80% ರಿಟರ್ನ್ಸ್ ಬರುತ್ತೆ ಮತ್ತು 20% ಸ್ಟಾಕ್ಸ್ನಲ್ಲಿ 80% ರಿಟರ್ನ್ಸ್ ಬರುತ್ತೆ. ಉದಾಹರಣೆಗೆ ನಿಫ್ಟಿಯಲ್ಲಿ 50 ಸ್ಟಾಕ್ಗಳು ಇದ್ದಾವೆ. ಅದರಲ್ಲಿ 20% ಅಂದರೆ 10 ಸ್ಟಾಕ್ಗಳಲ್ಲಿ ಬಂಪರ್ ಪ್ರಾಫಿಟ್ ಬರುತ್ತೆ, ಇನ್ನು 40ರಲ್ಲಿ ಅಷ್ಟಕ್ಕಷ್ಟೇ ಪ್ರಾಫಿಟ್ಟು ಇಲ್ಲ ನೆಗೆಟಿವ್ ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಮುಂದಕ್ಕೆ ಹೋದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಅಂದಾಜು 1900 ಕಂಪನಿಗಳಿದ್ದಾವೆ. ಅದರಲ್ಲಿ ಲಾಭಕರವಾದ ಕಂಪನಿಗಳು 20% ಅಂತಂದರೆ ಒಂದು 400 ಷೇರುಗಳು. ಉಳಿದಿದ್ರಲ್ಲಿ 80%ಅಲ್ಲಿ ನೆಗೆಟಿವ್ ಅಥವಾ ಫ್ಲ್ಯಾಟ್ ರಿಟರ್ನ್ಸ್ ಇರುತ್ತೆ. ಅದರಿಂದಾಗಿ ನಾನು ಯಾವಾಗಲೂ ಹೇಳೋದೇನು ಅಂತಂದರೆ, ನೀವು ಫಂಡಮೆಂಟಲ್ ಅನಾಲಿಸಿಸನ್ನು ಕಲಿತ್ಕೊಂಡು ಉತ್ತಮವಾದ ಷೇರುಗಳಲ್ಲಿ ಹಣವನ್ನು ಹಾಕಿದರೆ ಮಾತ್ರ ಪ್ರಾಫಿಟ್ ಬರುತ್ತೆ. ಎಲ್ಲ ಷೇರುಗಳಲ್ಲೂ ಪ್ರಾಫಿಟು ಇಲ್ಲ. ಇನ್ನೂ ಮುಂದಕ್ಕೆ ಹೋದರೆ
20% ಗುಡ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ 20% ಸ್ಟಾಕ್ಸ್ ವೆರಿ ವೆಲ್ ಪರ್ಫಾರ್ಮಿಂಗು, ಉಳಿದದ್ದು 80%ಅಲ್ಲಿ ಆವ್ರೇಜ್ ರಿಟರ್ನ್ಸ್ ಬರುತ್ತೆ. ಉದಾಹರಣೆ ಕೊಡಬೇಕಂತಂದರೆ, ನಿಮ್ಮ ಹತ್ರ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 10 ಸ್ಟಾಕ್ಗಳಿದ್ದರೆ ಒಂದು 10 ವರ್ಷ ಈ ಷೇರುಗಳನ್ನು ಹಿಡಿದಿಟ್ಟುಕೊಂಡಿದ್ದೇನೆ ಲಾಭಕ್ಕಾಗಿ ಅಂತ ಆದರೆ 10 ವರ್ಷಗಳ ಮೇಲೆ ತೆಗೆದು ನೋಡಿದ್ರೆ ಅದರಲ್ಲಿ 2 ಸ್ಟಾಕ್ಗಳು ಅಂದರೆ 20% ಸ್ಟಾಕು ಬಂಪರ್ ಪ್ರಾಫಿಟ್ ಕೊಟ್ಟಿರ್ತವೆ, ಉಳಿದದ್ದು ಸುಮಾರಾಗಿ ಪ್ರಾಫಿಟ್ ಕೊಟ್ಟಿರ್ತವೆ. ಎರಡನೇ ಅಪ್ಲಿಕೇಶನು, ಸ್ಟಾಕ್ ಮಾರ್ಕೆಟಲ್ಲಿ 80% ಆಫ್ ದ ಟೈಮು ಸ್ಟಾಕ್ಸ್ ಆರ್ ಹೆಲ್ಡ್. ಅದನ್ನು ಹಿಡ್ಕೊಂಡಿದ್ರೆ ನೀವು 80% ಸ್ಟಾಕ್ಗಳನ್ನು ಹಿಡ್ಕೊಂಡಿದ್ರೆ 20% ರಿಟರ್ನ್ಸ್ ಬರುತ್ತೆ. ಮತ್ತು 20% ಆಫ್ ದ ಟೈಮ್ನಲ್ಲಿ 80% ರಿಟರ್ನ್ಸು ಸ್ಟಾಕ್ ಮಾರ್ಕೆಟಲ್ಲಿ ಬರುತ್ತೆ. ನಮಗೆ ಯಾವಾಗ ರಿಟರ್ನ್ಸ್ ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಷೇರುಗಳನ್ನು ಹಾಗೆ ಹಿಡಿದಿಟ್ಕೊಳ್ತೀವಿ ಪೋರ್ಟ್ಫೋಲಿಯೋದಲ್ಲಿ ಬೆನಿಫಿಟ್ ಆಫ್ ಕಾಂಪೌಂಡಿಂಗ್ ಬರಲಿ ಅಂತ. 4ನೆಯ ಪ್ರಾಕ್ಟಿಕಲ್ ಅಪ್ಲಿಕೇಶನು, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೇ ಒಂದು ದಿನ ಕುಳಿತುಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ 80% ಟೈಮು 20% ಸ್ಟಾಕ್ಸ್ ಮಾತ್ರ ಮೇಲಕ್ಕೆ ಹೋಗ್ತಾ ಇರ್ತವೆ, 20% ಟೈಮು 80% ಸ್ಟಾಕ್ಗಳು ಮೇಲಕ್ಕೆ ಹೋಗ್ತಾ ಇರ್ತವೆ. ಆದ್ದರಿಂದ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಐಡೆಂಟಿಫೈ ಮಾಡಬೇಕು ಯಾವುದರಲ್ಲಿ ಜಾಸ್ತಿ ಬೆನಿಫಿಟ್ ಬರುತ್ತೆ, ಯಾವುದು 20%. 5ನೇದು, 80% ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟಲ್ಲಿ 20% ಟೋಟಲ್ ಪ್ರಾಫಿಟ್ ಮಾಡ್ತಾರೆ, 20% ಇಂಟೆಲಿಜೆಂಟ್ ಆಗಿರುವಂಥ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸು 80% ಟೋಟಲ್ ಪ್ರಾಫಿಟನ್ನು ಮಾಡ್ತಾರೆ. ಇದನ್ನೇ ನಾವು ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪಲ್ಲಿ ಎಲ್ಲರಿಗೂ ಹೇಳಿಕೊಡುವಂಥ ವಿಚಾರ. ಅವರನ್ನು ನಾವು ಇನ್ಫಾರ್ಮ್ಡ್ ಇನ್ವೆಸ್ಟರ್ಸ್ ಅಂತ ಕರೀತೇವೆ. ಅವರ ಕೆಲಸ ಏನು ಅಂತಂದರೆ, ಅವರು 20% ಹುಡುಕಿ ಗುಡ್ ಪ್ರಾಫಿಟ್ ಬರುವಂಥ ಕಂಪನಿಗಳಲ್ಲಿ ಹಾಕೋದು, ಲಾಸ್ ಆಗುವಂಥ ಕಂಪನಿಗಳನ್ನು ಅವಾಯ್ಡ್ ಮಾಡೋದು. 6ನೆಯ ಪ್ರಾಕ್ಟಿಕಲ್ ಅಪ್ಲಿಕೇಶನು, ನೀವು ಯಾವುದಾದ್ರೂ ಒಂದು ಸೆಕ್ಟರ್ನಲ್ಲಿರುವ ಎಲ್ಲ ಕಂಪನಿಗಳನ್ನು ಗುಡ್ಡೆ ಹಾಕಿಕೊಂಡು ಅನಲೈಸ್ ಮಾಡಿದ್ರೆ ಅದರಲ್ಲಿರುವಂಥ 100 ಕಂಪನಿಗಳಲ್ಲಿ 20 ಕಂಪನಿಗಳು ಭಯಂಕರವಾದ ಪ್ರಾಫಿಟಲ್ಲಿರ್ತವೆ, 80% ಪ್ರಾಫಿಟ್ ಕೊಡ್ತವೆ. ಇನ್ನುಳಿದಂಥ 80 ಕಂಪನಿಗಳು ಕೇವಲ 20% ಪ್ರಾಫಿಟನ್ನು ಕೊಡ್ತಾ ಇರ್ತವೆ. ಉದಾಹರಣೆಗೆ ನೀವು ಪೇಂಟು ಸೆಕ್ಟರ್ ತಗೊಂಡ್ರೆ ಮೆಜಾರಿಟಿ ಆಫ್ ದ ಪ್ರಾಫಿಟ್ ಬರ್ತಾ ಇರೋದು ಏಷ್ಯನ್ ಪೇಂಟು, ಬರ್ಜರ್ ಪೇಂಟು, ನೆರೋಲ್ಯಾಕು. ಉಳಿದಿದ್ದೆಲ್ಲ ಸೇರಿಸಿ ಬರೋದು ಕೇವಲ 20%. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ವಿಡಿಯೋದಲ್ಲಿರುವ ಕಂಟೆಂಟ್ ಚೆನ್ನಾಗಿದ್ದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಇನ್ನೊಂದು ವಿಚಾರ, ನೀವೆಲ್ಲ ಬಹಳ ಬುದ್ಧಿವಂತರಿದ್ದೀರಿ, ನನಗೆ ನಿಮ್ಮಿಂದ ಕೆಲವು ಸಜೆಷನ್ಸ್ ಬೇಕು. ಕ್ರಿಕೆಟಲ್ಲಿ ಸ್ಟೂಡೆಂಟ್ಸಿಗೆ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ 80-20 ರೂಲು ವರ್ಕ್ ಆಗುತ್ತೆ ಅಂತ ಹೇಳಿದೆ. ಇನ್ಯಾವುದಾದ್ರೂ ಜೀವನದ ಬೇರೆ ಏರಿಯಾದಲ್ಲಿ 80-20 ವರ್ಕ್ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಅಥವಾ ನೀವೇನಾದರೂ ರಿಸರ್ಚ್ ಮಾಡಿ ಕಂಡುಹಿಡಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾವು ಮುಂದಿನ ಸತಿ ಇಂಥ ವಿಡಿಯೋ ಮಾಡುವಾಗ ನಾವು ರಿಸರ್ಚ್ ಮಾಡಿ ಅದನ್ನು ಹೌದು ಅಂತ ಕಂಡ್ರೆ ಅದನ್ನೂ ಕೂಡ ಮುಂದಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.